ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಶ್ವೇತಾ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ಭಾನುವಾರ ಬೆಳಗ್ಗೆನೆ ತಿಂಡಿ ಮಾಡಿಕೊಂಡು ತಿಂದು ಹಾಗೆಯೇ ಪಾಪು ಬರ್ಡೇ ಅಂದರೆ ಇವತ್ತು ನನ್ನ ಮಗಳ ಬರ್ಡೇ ಆಗಿರೋದ್ರಿಂದ ಅವಳನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಹಾಲಕ್ಷ್ಮಿ ಲೇಔಟ್ ಹತ್ರ ಒಂದು ಶ್ರೀನಿವಾಸ ದೇವಸ್ಥಾನ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಎದುರುಗಡೆನೆ ಒಂದು ದೊಡ್ಡ ಗೋಪುರ ಇದೆ, 7 ಅಂತಸ್ತಿನ ಗೋಪುರ. ಇದಕ್ಕೆ ಚರಣರಾಜ ಗೋಪುರ ಅಂತ ಕರೀತಾರೆ. 7 ಅಂತಸ್ತಲ್ಲಿರುವಂತ ಈ ಗೋಪುರದಲ್ಲಿ ಕೃಷ್ಣ ಲೀಲೆ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ. ಇನ್ನು ರಾಧಾಕೃಷ್ಣ ಕಲ್ಯಾಣದ ಬಗ್ಗೆನೂ ಕೂಡ ಹಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದರ ಕಂಪ್ಲೀಟ್ ವಿಡಿಯೋ ಜಲಕ್ ಇಲ್ಲಿ ಇದೆ, ನೀವು ಕೂಡ ವಿಸಿಟ್ ಮಾಡಿ. ಎಂಟ್ರಿ ಫೀಸ್ 50 ರೂಪಾಯಿ ಇರುತ್ತೆ, ಇನ್ನು ಚಿಕ್ಕ ಮಕ್ಕಳಿಗೆ 20 ರೂಪಾಯಿ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ದಿನದ ಔಟಿಂಗ್ಗೆ ಅಥವಾ ಒಂದು ಅರ್ಧ ದಿನದಲ್ಲಿ ಔಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ಬೋದು.
ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೇಲಿ ಮಕ್ಕಳಿದ್ರೆ ನೀವು ಕೂಡ ಹೋಗಿ, ಹಾಗೆ ಮಕ್ಕಳನ್ನು ಕೂಡ ಕರ್ಕೊಂಡೋಗಿ. ಇನ್ನು ಪಾಪುನ ಸ್ವಲ್ಪ ಆಟಾಡ್ಸೋಣ ಅಂತ ಹೇಳಿ ಮಾಲ್ಗೂ ಕೂಡ ಕರ್ಕೊಂಡೋಗಿ ಆಟಾಡ್ಸ್ಕೊಂಡು ಬರೋಷ್ಟರೊಳಗೆ ಹಬ್ಬ ತುಂಬಾ ಟಯರ್ಡ್ ಆಯಿತು. ನಾವು ಬೆಳಗ್ಗೆ ತಿಂಡಿನೇ ತಿಂದಿದ್ದು 11:30ಗೆ. ಹಾಗೆಯೇ ತಿಂಡಿ ತಿಂದು ಹೊರಟು ಹೋಗೋ ಅಷ್ಟರೊಳಗೆ 1 ಗಂಟೆ ಆಗೋಗಿತ್ತು. ಎಲ್ಲ ಮುಗಿಸ್ಕೊಂಡು ಹಾಗೆ ಲಂಚ್ಗೆ ನನ್ನ ಹಸ್ಬೆಂಡ್ ಇವತ್ತು ಹೋಟೆಲ್ಗೆ ಕರ್ಕೊಂಡೋಗಿದ್ರು. ಊಟನೂ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 4:30 ಆಗೋಗಿತ್ತು. ಇನ್ನು ಪಾಪು ಬರ್ಡೇ ಸೆಲೆಬ್ರೇಷನ್ ಇತ್ತು. ಆದರೆ ನಾವೇನು ಜೋರಾಗೇನು ಮಾಡಲ್ಲ, 5th ಇಯರ್ನ ತುಂಬ ಜೋರಾಗಿ ಮಾಡ್ಕೊಂಡ್ವಿ. ಇನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊಷಪ್ ಮಾಡೋದಕ್ಕೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈ ಸೊಪ್ಪು ಹೆಸರು ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಕಡೆ ಇದನ್ನು ಎಮ್ಮೆ ರೊಡ್ಡಿನ ಸೊಪ್ಪು ಅಂತ ಕರೀತಾರೆ. ಅಂದರೆ ತುಮಕೂರು ತಾಲೂಕಲ್ಲಿ ಈ ರೀತಿಯಾಗಿ ಕರೀತಾರೆ. ನಿಮ್ಮ ಕಡೆ ಯಾವ ರೀತಿಯಾಗಿ ಕರೀತಾರೆ ಅಥವಾ ವಿಭಿನ್ನವಾಗಿರುವಂಥ ಹೆಸರಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸೊಪ್ಪನ್ನ ಬಳಸ್ಕೊಂಡು ನಾನಿವತ್ತು ಮೊಷಪ್ ಸಾರನ್ನ ಮಾಡ್ತಾಯಿದ್ದೀನಿ. ಈ ಸೊಪ್ಪಿಂದ ಬೇರೆ ಬೇರೆ ರೀತಿಯ ರೆಸಿಪಿನ ಮಾಡಬಹುದು ಅಂತ ಏನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಕೂಡ ಟ್ರೈ ಮಾಡಿ ಅದರ ರುಚಿನ ಸವಿತೀನಿ. ನಿಮಗೆ ಈ ರೀತಿಯಾಗಿ ಸಾಂಬಾರನ್ನ ಮಾಡಿಕೊಂಡ್ರೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ಈ ರೀತಿಯೂ ಕೂಡ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಈ ಸೊಪ್ಪಲ್ಲೂ ಕೂಡ ಟ್ರೈ ಮಾಡಿ. ಇವತ್ತು ಸ್ವಲ್ಪ ವಿಭಿನ್ನವಾಗಿರುವಂಥ ರೀತಿಯಲ್ಲಿ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆ ನಾನಿವಾಗ ಚಿಕ್ಕ ಕಪ್ ಅಳತೆಯಲ್ಲಿ 2 ಕಪ್ ಆಗೋಷ್ಟು ತೊಗರಿ ಬೇಳೆನ ನೆನೆಹಾಕಿಟ್ಕೊಂಡಿದ್ದೆ. ಯಾವುದೇ ಬೇಳೆ ಅಥವಾ ಯಾವುದೇ ಕಾಳುಗಳನ್ನು ಬಳಸೋದಿದ್ರೆ ನಾವು ನೆನೆಹಾಕಿ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯದು, ಹಾಗೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ಒಂದು ಪಾತ್ರೆಗೆ ತೊಗರಿಬೇಳೆ, ನೀರು ಹಾಗೆ ಉಪ್ಪು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಅಷ್ಟರೊಳಗೆ ಕಾಫಿ ಮಾಡೋಣ ಅಂತ ಹೇಳಿ ಇವಾಗ ತಾನೇ ಹಾಲನ್ನ ತರಿಸ್ಕೊಂಡೆ. ಯೂಶ್ವಲಿ ಕಾಫಿನ ಮಾಡಲ್ಲ, ತುಂಬ ಕಡಿಮೆ. ಆದರೆ ಇವತ್ತು ತುಂಬ ಟಯರ್ಡ್ ಆಗಿತ್ತು. ಸಂಡೇ ಆಗಿರೋದ್ರಿಂದ ಮನೇಲಿರೋದಾದರೆ ಏನು ತೊಂದರೆ ಇಲ್ಲ. ಹೊರಗೇನಾದರೂ ಹೋಗಬೇಕಂದ್ರೆ ಎಸ್ಪೆಷಲಿ ಸಂಡೇ ನಮಗೆ ವಾರ ಆಗಿರೋದ್ರಿಂದ ಮನೆಯೆಲ್ಲ ಅವತ್ತಿನ ಕ್ಲೀನ್ ಮಾಡಿಕೊಂಡು ಹಾಗೆ ಅವತ್ತೇ ದೇವ್ರ ಸಾಮಾನೆಲ್ಲ ತೊಳೆದು ನಾನು ಪೂಜೆ ಮಾಡೋ ಅಷ್ಟರೊಳಗೆ ಟೈಮ್ ಆಗೇ ಹೋಗುತ್ತೆ. ಆಲ್ಮೋಸ್ಟ್ ನನ್ನ ಹಸ್ಬೆಂಡು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಈವನ್ ಕೆಳಗಡೆ ಮೆಟ್ಲೆಲ್ಲ ತೊಳಿಬೇಕಾಗತ್ತಲ್ವ, ನಮಗೆ ಟೈಮ್ ಸಿಗೋದೆ ಆವಾಗ. ಸೊ ಅವಾಗೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಬಟ್ಟೆ ಎಲ್ಲ ಒಗೆಯೋದಿರುತ್ತೆ, ಮಿಷಿನ್ಗೆ ಹಾಕೋದಿರುತ್ತೆ, ಒಣಾಕೋದಿರುತ್ತೆ. ಇದು ಎಷ್ಟೊಂದು ಕೆಲಸ ಇರುತ್ತೆ. ಸಂಡೇ ನಾವು ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ವಿ ಅಂದರೆ ತುಂಬ ಕೆಲಸ ಪೆಂಡಿಂಗ್ ಉಳಿಯುತ್ತೆ. ಆ ಕಾರಣಕ್ಕೆ ಭಾನುವಾರ ಸ್ವಲ್ಪ ನನಗೆ ಕಷ್ಟನೇ. ಎಲ್ಲಾದರೂ ಹೋಗಬೇಕು ಅಂತಿದ್ರೆ ಸ್ವಲ್ಪ ಬೇಗನೆ ಎದ್ದಾಳಬೇಕು. ಅವತ್ತು ಕೂಡ ನಾನು ಜಾಸ್ತಿ ನಿದ್ದೆ ಮಾಡೋದಕ್ಕೆ ಆಗಲ್ಲ. ಭಾನುವಾರ ಏನೂ ಪ್ಲ್ಯಾನ್ ಇಲ್ಲ ಅಂದರೆ ಆವಾಗ ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 11 ಗಂಟೆ 11:30ಗೆ ಫ್ರೀ ಆಗ್ತೀನಿ. ನಂತರ ಒಂದು ಮಧ್ಯಾಹ್ನ 3 ಗಂಟೆ ಮೇಲೆ ಎಲ್ಲಾದರೂ ಹೋಗೋದಿದ್ರೆ, ರೇಷನ್ನ ತರೋದಿದ್ರೆ, ತರಕಾರಿ ತರೋದಿದ್ರೆ, ಈ ರೀತಿ ಹೊರಗೆ ಹೋಗೋದಾದರೆ ಪರವಾಗಿಲ್ಲ. ಸೊ ಭಾನುವಾರ ಏನೂ ಪ್ಲ್ಯಾನ್ ಇಲ್ಲ ಅಂದರೆ ಕಣ್ತುಂಬ ನಿದ್ದೆ ಮಾಡಿ ಆಲ್ಮೋಸ್ಟ್ 7 ಗಂಟೆ 8 ಗಂಟೆಗೆ ಎದ್ದಾಳ್ತೀನಿ. ಈಗ ನಾನು ಪಾತ್ರೆಗೆ ಬೇಳೆ ಹಾಕಿ ಕಾಯೋದಕ್ಕಿಟ್ಟಿದ್ದೆ ಅಲ್ವಾ, ಅದು ಕೂಡ ಬೆಂದಿದೆ. ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಈರುಳ್ಳಿ ಹಾಗೆ 2 ಟೊಮೆಟೊ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಇನ್ನು 1 ಬೆಳ್ಳುಳ್ಳಿ ಫುಲ್ಲು ಸಿಪ್ಪೆನ ಸುಲಿದು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 2 ಎಸಳಷ್ಟು ಕರಿಬೇವಿನ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಇಷ್ಟನ್ನು ಕೂಡ ಹಾಕ್ಕೊಂಡು ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ. ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಈಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಣ್ಣು ಕಾಯಿ ಎಲ್ಲ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಊರಿಂದ ಉಪ್ಪಿನಕಾಯಿನ ತೊಗೊಂಡು ಬಂದಿದ್ದೆ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ತೊಗೊಂಡು ಬಂದಿದ್ದೆ. ಅದನ್ನು ಜಾರಿಗೆ ಹಾಕಬೇಕಿತ್ತು, ಟೈಮೇ ಸಿಗ್ತಿರ್ಲಿಲ್ಲ. ಇವಾಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಎರಳಿಕಾಯಿ ಉಪ್ಪಿನಕಾಯಿ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ. ನಮ್ಮ ಕಡೆ ಮಾವಿನಕಾಯಿನ ಹೆಚ್ಚಿಬಿಟ್ಟು ಉಪ್ಪನ್ನ ಕಲಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಾರೆ. ನಂತರ ನಮಗೆ ಯಾವಾಗ ಉಪ್ಪಿನಕಾಯಿ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ, ಆವಾಗ ಅದನ್ನು ಒಂದು ರಾತ್ರಿ ನೆನೆಹಾಕಿ ನಂತರ ಖಾರನ ರುಬ್ಬಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ನೆನೆಯೋಕ್ಕೆ ಬಿಡ್ತಾರೆ. ಈ ರೀತಿ ಮಾವಿನಕಾಯಿನ ಮಾಡ್ತಾರೆ. ಸೊ ಈ ರೀತಿಯಾಗಿರುವಂಥ ಮಾವಿನಕಾಯಿ ನನಗಂತೂ ತುಂಬಾ ಇಷ್ಟ.
ನಾನು ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಹಾಕಕ್ಕೆ ಬರಲ್ಲ. ನಾನು ಯಾವಾಗಲಾದರೂ ಈ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಒಂದು ಹಾಕೋದನ್ನ ಕಲ್ತಿದ್ದೀನಿ. ಬೇರೆ ಎಲ್ಲ ಉಪ್ಪಿನಕಾಯಿ ನಾನು ಮತ್ತೆ ಕೊಟ್ಟು ಕಳಿಸ್ತಾರೆ, ಅವರು ತುಂಬಾ ಚೆನ್ನಾಗಿ ಹಾಕ್ತಾರೆ. ಇನ್ನು ಈ ಕಡೆ ಬೇಳೆ, ಸೊಪ್ಪು, ಟೊಮ್ಯಾಟೊ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿತ್ತು. ಸ್ಟವ್ನ ಆಫ್ ಮಾಡಿ ದೇವಸ್ಥಾನಕ್ಕೂ ಹೋಗಬೇಕಿತ್ತು. ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಪಾಪು ಹೆಸರಲ್ಲಿ ಅರ್ಚನೆನೂ ಕೂಡ ಮಾಡಿಸ್ಕೊಂಡು ಅಂಡ್ಕಾಯಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಈ ರೀತಿ ನಾವು ದೇವಸ್ಥಾನದಿಂದ ಬಂದಾಗ ಬುಟ್ಟಿಯಲ್ಲಿ ಎಷ್ಟೊಂದು ಹೂಗಳನ್ನು ಹಾಕಿರ್ತಾರೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಆ ಹೂವನ್ನ ಹಾಗೆ ದೇವ್ರ ಮನೇಲಿ ಇಟ್ಬಿಟ್ರೆ ಡ್ರೈ ಆಗಿಬಿಡತ್ತೆ, ಒಣಗಿಬಿಡತ್ತೆ ಅಲ್ವಾ. ನಾನು ಬಾಗಿಲಿಗೆ ಹಾಕ್ಬಿಡ್ತೀನಿ. ನೀವು ಏನು ಮಾಡ್ತೀರಾ ಅಥವಾ ಏನು ಮಾಡಬೇಕು ಅನ್ನೋದು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಸಿಂಪಲ್ ಆಗಿ ಪಾಪು ಬರ್ಡೇಗೆ ಈ ರೀತಿಯಾಗಿ ಡೆಕೋರೇಟ್ ಮಾಡಿದೆ. ತುಂಬ ಹೆವಿಯಾಗೇನು ಮಾಡಿಲ್ಲ. ಸಿಂಪಲ್ ಆಗಿ ಒಂದೇ ಒಂದು ಈ ಸ್ಟ್ಯಾಂಡ್ ರೀತಿಯಲ್ಲಿ ಇತ್ತು, ಅದನ್ನು ಬಳಸ್ಕೊಂಡು ಒಂದು ನೆಟ್ಟೆಡ್ ಒಂದು ದೊಡ್ಡದಾದ ಒಂದು 2 ಮೀಟ್ರದಾದ ವೇಲಿತ್ತು. ಅದು ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋ ಅಂಥ ಥರದ್ದೇ ಬಟ್ಟೆ ಅದನ್ನು ಕೂಡ ಹಾಕಿ ನೀಟಾಗಿ ಡಿಸೈನ್ ಮಾಡಿದೆ. ಇನ್ನು ನನ್ನ ಮಗಳು ನೋಡಿಲ್ಲ, ಅದು ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲೇ ಮಾಡ್ಬೋದು. ಮನೇಲಿ ಒಂದಷ್ಟು ಸಪೋರ್ಟಿವ್ ಥಿಂಗ್ಸ್ ಇತ್ತು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ದೀನಿ. ನನ್ನ ಮಗಳು ಅವಳ ಫ್ರೆಂಡ್ಸ್ನೆಲ್ಲ ಕರೆಯೋದಕ್ಕೆ ಹೋಗಿದ್ದಾಳೆ ಇನ್ವೈಟ್ ಮಾಡೋದಕ್ಕೆ ಅಂತ. ಈಗ ಮಕ್ಕಳೆಲ್ಲ ಬಂದು ಕೇಕ್ ಕಟ್ ಮಾಡುವಾಗ ಟೈಮ್ ಆಗಿಬಿಡುತ್ತೆ ಅಲ್ವಾ. ಇನ್ನೂ ಮಕ್ಕಳು ಬಂದಿಲ್ಲ, ಅಷ್ಟರೊಳಗೆ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಈ ರೀತಿ ಪಾತ್ರೆಯಲ್ಲಿರುವಂಥದ್ದು ಎಲ್ಲದನ್ನು ಕೂಡ ಒಂದು ದೊಡ್ಡ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ, ಟೊಮೆಟೊ ಬೇಯೋದಕ್ಕೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲದೂ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಬಳಸ್ತೀನಿ. ಹಾಗೆ ಟೊಮೆಟೊನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ನಾನು ಅದನ್ನು ಮಸಾಲಾಗೆ ಹಾಕ್ಕೊಂಡು ರುಬ್ಬೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ಟೊಮೆಟೊ ಸಿಪ್ಪೆನೂ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಅಲ್ವಾ, ಆ ಕಾರಣಕ್ಕೆ ಸಿಪ್ಪೆನೂ ಕೂಡ ತೆಗಿತೀನಿ. ಈಗ ಮಸಾಲಾನ ರುಬ್ಕೋಬೇಕಲ್ವ, ಅದಕ್ಕೆ ಒಂದು ಜಾರಿಗೆ 2 ಇಂಚ್ ಆಗುವಷ್ಟು ಹುಣಸೆಹಣ್ಣು, ಬೇಯಿಸಿಟ್ಕೊಂಡಿರುವಂಥ ಟೊಮೆಟೊ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಳ್ಳಿ. ನಂತರ ಇಲ್ಲಿ 1 ಈರುಳ್ಳಿನ ಹೆಚ್ಚಿ ಹಾಕೋತಾ ಇದ್ದೀನಿ, ಮೀಡಿಯಮ್ ಸೈಜ್ ಆಗಿರುವಂಥ ಈರುಳ್ಳಿ. ಹಾಗೆ 1 ಎಸ್ಲಾಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇನ್ನು ಇಲ್ಲಿ ಸೊಪ್ಪು ಬೇಳೆ ಇದೆ ಅಲ್ವಾ, ಅದನ್ನು ನೀಟಾಗಿ ಈ ರೀತಿ ಸ್ಮ್ಯಾಶರ್ ಇರುತ್ತೆ ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಒಳ್ಕಲ್ಲಿದೆ ಅಂದರೆ ಒಳ್ಕಲ್ಲಲ್ಲಿ ಹಾಕ್ಕೊಂಡು ರುಬ್ಬಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದೊಂದ್ಸತಿ ನಾನೇನು ಮಾಡ್ತೀನಿ ನಿಮಗೂ ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾರ್ಮಲ್ ಸೊಪ್ಪನ್ನ ಬಳಸಿದಾಗ ಅದನ್ನು ಕಟ್ ಮಾಡದೆ ಹಾಗೆ ಡೈರೆಕ್ಟ್ ಹಾಕಿ ಬೇಯಿಸಿದಾಗ ಬರೀ ಸೊಪ್ಪನ್ನ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೆ. ಯಾಕಂದರೆ ಇವನ್ ನಾನು ಮಾಡ್ತಾ ಇರೋದು ಮಿಲಿಟ್ಸ್ ರೈಸ್ ಅಲ್ವಾ, ಸೊ ಅದಕ್ಕೆ ಹೊಂದ್ಕೊಳ್ಳಿ ಅಂತ. ಆದರೆ ಈ ಸೊಪ್ಪನ್ನ ನಾನು ನೀಟಾಗಿ ಸೋಸಿದ್ದೆ. ಹಾಗೆ ಈ ಸೊಪ್ಪನ್ನ ಈ ರೀತಿಯಾಗಿ ಮಿಕ್ಸಿಗೆ ಹಾಕದೆ ಸ್ಮ್ಯಾಶ್ ಮಾಡ್ಕೊಂಡು ಮಾಡಿದ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನಾರ್ಮಲ್ ಸೊಪ್ಪು ಕೂಡ ನಾವು ಬೇಯಿಸುವಾಗ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಈ ರೀತಿ ಸ್ಮ್ಯಾಶ್ ಮಾಡಿದ್ರೇ ಸಾಕಾಗತ್ತೆ, ರುಬ್ಬೋದೇನು ಬೇಕಾಗಲ್ಲ. ಇನ್ನು ಇವಾಗ ಸ್ಮ್ಯಾಶ್ ಮಾಡಿದ ನಂತರ ಸಾಂಬಾರು ಮಾಡೋ ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿಯಲ್ಲಿ ಮಿಕ್ಕಿರುವಂಥ ಮಸಾಲನೂ ಕೂಡ ತೊಗೊಂಡು ಸಾಂಬಾರು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಕೈಯಾಡಿಕೊಂಡು ಅದನ್ನು ಕೂಡ ಕುದಿಯೋದಕ್ಕೆ ಇಟ್ಕೋತೀನಿ. ಇನ್ನು ಬೆಳಗ್ಗೆ ತಿಂಡಿ ದೋಸೆನೇ ಮಾಡಿದ್ದೆ, ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಮಾಡಿದೆ. ಆ ಬೆಂಡೆಕಾಯಿ ಗೊಜ್ಜು ಖಾಲಿ ಆಗೋಗ್ಬಿಡುತ್ತೆ. ಇವಾಗ ಸ್ವಲ್ಪ ದೋಸೆ ಇಟ್ಟಿತ್ತು, ಅಂದರೆ ನೆನ್ನೆ ಮಾಡಿದ್ದ ಇಡ್ಲಿ ಇಟ್ಟಿತ್ತು, ಅದನ್ನೇ ಸ್ವಲ್ಪ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಹಿಟ್ಟಿಗೂ ಹಾಕ್ಕೊಂಡ್ರೆ ಮಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸಾಂಬಾರಿಗೆ ಕುದಿಯೋದಕ್ಕೆ ಇಟ್ಟು ಇನ್ನು ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಕೇಕ್ನ ಕಟ್ ಮಾಡಿಸ್ಬೇಕಲ್ವ, ಆವಾಗ ಗಡಿಬಿಡಿ ಆಗಬಾರ್ದು ಅಂತ ಹೇಳಿ ಮಿಕ್ಸ್ಚರ್, ಚಾಕ್ಲೇಟ್ ಈ ರೀತಿ ಮಕ್ಕಳಿಗೆ ಏನು ತಟ್ಟೆಗೆ ಹಾಕಿ ಕೊಡಬೇಕಲ್ಲ ಅದನ್ನೆಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕೋಣ ಅಂತ ಹೇಳಿ ಒಂದು ಚಿಕ್ಕ ಪ್ಯಾನಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಕಂಪ್ಲೀಟ್ ಫ್ರೈ ಮಾಡಿದ್ದಾದಮೇಲೆ ನಾನು ಹಾಗೆಯೇ ಸಾಂಬಾರಿಗೆ ಹಾಕ್ಕೊಳ್ತೀನಿ. ಅಷ್ಟರೊಳಗೆ ದೇವಸ್ಥಾನದಿಂದ ತಂದಿರುವಂಥ ಕಾಯಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು ಎಲ್ಲದನ್ನು ಕೂಡ ಎತ್ತಿಟ್ಕೊಂಡು ಬಿಡೋಣ. ಇಲ್ಲಾಂದರೆ ದೇವಸ್ಥಾನಕ್ಕೆ ತೊಗೊಂಡೋಗಿರುವಂಥ ಕಾಯಿಗೆ ಕುಂಕುಮ, ಅರಿಶಿನ ಎಲ್ಲ ಹಾಕಿರ್ತಾರಲ್ವ, ಅದು ಬೇಗನೆ ಸ್ಮೆಲ್ ಬರುತ್ತೆ, ಆಚೆ ಇಟ್ಟರೆ ಚೆನ್ನಾಗಿರೋದಿಲ್ಲ.
ಒಂದು ತಟ್ಟೆಗೆ ಹಾಕ್ಕೊಂಡು ಹಾಗೆ ತಟ್ಟೆನ ಮುಚ್ಚಿದ್ರೆ ದೋಸೆ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ದೋಸೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು. ಹಾಗೆ ದೋಸೆಗೆ ಮಾಡಿದಂಥ ಸೊಪ್ಪು ಸಾರೇನೆ ಹಾಕ್ಕೊಂಡು ತಿಂದಿದ್ದಾಯಿತು. ಬೇರೆ ಏನೂ ಮಾಡಿರಲಿಲ್ಲ. ಇವತ್ತು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಆಲ್ಮೋಸ್ಟ್ 9:30 ಆಗಿತ್ತು ನಾವು ಊಟ ಮಾಡೋ ಅಷ್ಟರೊಳಗೆ. ಇನ್ನು ಕೇಕ್ ಎಲ್ಲ ತಿಂದಿದ್ವಿ ಅಲ್ವಾ. ಆ ಕಾರಣಕ್ಕೆ ಡಿನ್ನರು ಕೂಡ ಸಿಂಪಲ್ ಆಗಿರಲಿ ಅಂತ ಹೇಳಿ ದೋಸೆ, ಮಾಡಿದಂಥ ಸೊಪ್ಪಿನ ಸಾರು ಜೊತೆಗೆ ಸೌತೆಕಾಯಿನ ಹಾಕ್ಕೊಂಡು ಸರ್ವ್ ಮಾಡಿದ್ದಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ತೋರಿಸಿರುವಂಥ ಸೊಪ್ಪಿನ ಸಾರು ಇಷ್ಟ ಆಯ್ತಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.